ನಾವು ಸುಮಾರು 8 ವರ್ಷದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಇದ್ದೇವೆ. ಬೇರೆ ಬೇರೆ ಕಡೆ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಆದರೆ ಈ ಸ್ಥಳದಲ್ಲಿ ಅದು ಬಹಳ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ಯಾಕಂತ ಹೇಳಿದರೆ ಇಲ್ಲಿ ಸುಮಾರು ಒಂದು 300ರಿಂದ 350 ಜನ ಸೇರ್ತಾರೆ. ಅದೆಲ್ಲ ಅನ್ಯ ಧರ್ಮೀಯರು ಹಾಗೂ ನಾವು ಹಿಂದೂಗಳು, ಕ್ರೈಸ್ತರು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ನಮ್ಮ ಉದ್ದೇಶ ಏನಂತ ಹೇಳಿದರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಂತಲ್ಲ, ಎಲ್ಲರೂ ಸಂತೋಷವಾಗಿರಬೇಕು. ಸಂತೋಷದಲ್ಲಿ ನಾವೆಲ್ಲ ಒಟ್ಟಾಗಿರಬೇಕು. ನಮ್ಮ ದೇಶ ಏನುಂಟು, ನಮ್ಮ ಧರ್ಮ ಏನುಂಟು, ಅದು ಧರ್ಮ ಅವರವರಿಗೆ ಬಿಟ್ಟದ್ದು. ಆದರೂ ಆ ಧರ್ಮದಲ್ಲಿ ನಾವೆಲ್ಲರೊಂದಿಗೆ ಪ್ರೀತಿಯಲ್ಲಿರಬೇಕು. ಪರಧರ್ಮವನ್ನು ಗೌರವಿಸಿದಾಗ ನಮ್ಮ ಧರ್ಮದ ಗೌರವ ಹೆಚ್ಚಾಗ್ತದೆ ಅನ್ನತಕ್ಕಂಥ ಮಾತು ನಮ್ಮದು. ಆದ್ದರಿಂದ ಈ ಒಂದು ಪರಿಸರದಲ್ಲಿ ಇದಕ್ಕೆ ವಿಶೇಷವಾದ ಉತ್ತೇಜನ ಹಾಗೂ ಒತ್ತು ನಾವು ಕೊಟ್ಟಿದ್ದೇವೆ. ಜನಗಳು ಬಹಳ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಕೇವಲ ಇಂದು ಮಾತ್ರ ಅಲ್ಲ, ನಾವು ಎಲ್ಲ ದಿನಗಳಲ್ಲಿ ಕೂಡ ಎಲ್ಲ ಧರ್ಮೀಯರು ನಮ್ಮ ಧರ್ಮವನ್ನು ಪರಧರ್ಮದವರಿಗೆ ಹಂಚಿಕೊಂಡಾಗ ಅದರ ಮಹತ್ವ ಎಲ್ಲ ಧರ್ಮದ ತಿರುಳು ಒಂದೇ, ದೇವರೊಬ್ಬನೇ ನಾಮ ಹಲವು. ಆದರೆ ಅದನ್ನು ನಾವು ಆಚರಿಸುವ ರೀತಿ ಬೇರೆ ಬೇರೆ. ನಾವೆಲ್ಲ ಸಂತೋಷ ಪಡಬೇಕಾದದ್ದು. ಯಾಕೆಂತಂದರೆ ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತದೆ. ನಮ್ಮ ಮುಂದಿನ ಯುವ ಜನಾಂಗಕ್ಕೆ ಒಂದು ಮಾರ್ಗದರ್ಶನವನ್ನು ಕೊಡ್ತಕ್ಕಂತಹ ಕಾರ್ಯಕ್ರಮವೂ ಕೂಡ ಇದು ಆಗಿರ್ತದೆ. ಇಂತಹ ಒಳ್ಳೆಯ ಪ್ರತಿಭಾನ್ವಿತ ವ್ಯಕ್ತಿಗಳಿಂದ ಅವರನ್ನು ಕರೆಸಿ ಒಳ್ಳೆಯ ಮಾತುಗಳನ್ನು ಆಡ್ತಕ್ಕಂಥದ್ದು ಇದು ನಿಜವಾಗಿಯೂ ನಾವು ಮೆಚ್ಚಬೇಕಾದಂಥ ಒಂದು ಕಾರ್ಯ. ಇಫ್ತಾರ್ ಕೂಟ ಅಂತಂದರೆ ಅದು ಸಂತೋಷದ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕಾದಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಅದು ಈ ಇಫ್ತಾರ್ ಕೂಟ ಅಂಥ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದೆ ಅಂತ ಹೇಳಿದರೆ ಅದು ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇದೆಲ್ಲರೂ ಸೇರಿ ಮುಸ್ಲಿಮರ ಒಂದು ಧಾರ್ಮಿಕ ಆಚರಣೆಯನ್ನು ಮಾಡಲಿಕ್ಕೆ ಅಲ್ಲ ಇಫ್ತಾರ್ ಸಂಗಮಗಳಂದ್ರೆ, ಹಾಗೆ ತಿಳ್ಕೊಳ್ಬಾರ್ದು. ನಾವೆಲ್ಲ ಸೇರಿ ಹಿಂದೂಗಳು, ಕ್ರೈಸ್ತರೆಲ್ಲ ಸೇರಿ ಮುಸ್ಲಿಮರ ಒಂದು ಧಾರ್ಮಿಕ ಆಚರಣೆಯನ್ನು ಮಾಡುವುದಕ್ಕೆ ಒಟ್ಟು ಸೇರಿ ಇರುವುದಲ್ಲ. ಹಾಗೆ ಯಾರು ಮಾಡಬಾರದು. ನಾವು ಒಟ್ಟು ಸೇರಿ ಇರುವುದು ಯಾಕೆಂದರೆ ಇಫ್ತಾರ್ ಎಂಬುದು ಮುಸ್ಲಿಮರಿಗೆ ಬಹಳ ಸಂತೋಷದ ಒಂದು ಸಂದರ್ಭ. ಲಿಸ್ಸಾಯಿಮಿ ಫರ್ಹತಾನಿ, ಫರ್ಹತುನ್ನಿಂದ ಫಿತ್ರಿಹಿ ವ ಫರ್ಹತುನ್ನಿಂದ ಲಿಕಾಇ ರಬ್ಬಿಹಿ ಅಂತ ಇದೆ. ಒಬ್ಬ ಉಪವಾಸಿಗನಿಗೆ 2 ಸಂತೋಷ ಇದೆ, ಅಂದ್ರೆ 2 ಸಂಭ್ರಮ. ಒಂದು 14 ಗಂಟೆಗಳ ಉಪವಾಸದ ನಂತರ ಉಪವಾಸ ತೊರೆಯುವಾಗ ಇರುವ ಸಂತೋಷ. ಆ ಸಂತೋಷದಲ್ಲಿ ಎಲ್ಲರೂ ಭಾಗಿಯಾಗೋದು, ಒಟ್ಟಿಗೆ ಕೂತುಕೊಂಡು ತಿನ್ನುವುದು, ಕುಡಿಯುವುದು, ಸಂಭ್ರಮಿಸುವುದು, ಅಷ್ಟೇ ಇಫ್ತಾರ್ ಸಂಗಮ ಅಂದ್ರೆ ಅಷ್ಟೆ. ನಾವೆಲ್ಲ ಒಟ್ಟಿಗೆ ಸೇರಿ ತಿನ್ನುವುದು, ಒಟ್ಟಿಗೆ ಸೇರಿ ಸಂಭ್ರಮಿಸುವುದು. ಹೀಗೆ ಇಫ್ತಾರ್ ಅಂತ ಹೇಳುವಾಗ ಮುಸ್ಲಿಮರ ಒಂದು ಧಾರ್ಮಿಕ ಆಚರಣೆಯನ್ನು ಎಲ್ಲರೂ ಸೇರಿ ಮಾಡುವುದಲ್ಲ, ಬದಲಾಗಿ ಮುಸ್ಲಿಮರ ಒಂದು ಧಾರ್ಮಿಕ ಆಚರಣೆ ಅದು ಇಫ್ತಾರ್. ಅವರು ತಿನ್ನುವಾಗ, ಕುಡಿಯುವಾಗ ನಾವು ಕೂಡ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಮ್ಮ ಸಂತೋಷ ಸಂಭ್ರಮವನ್ನು ಹಂಚಿಕೊಳ್ಳುವ ಉದ್ದೇಶಕ್ಕಾಗಿ ಮಾತ್ರ ಜಗತ್ತಿನಾದ್ಯಂತ ಇಫ್ತಾರ್ ಸಂಗಮಗಳು ನಡೆಯುತ್ತದೆ. ಇದು ಒಂದು ಸ್ನೇಹ, ಸೌಹಾರ್ದದಿಂದ ಕೂಡಿದ ಒಂದು ಕೂಟ. ಬಹುಶಃ ಇದು ಇಫ್ತಾರ್ ಕೂಟ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಇಫ್ತಾರ್ ಕೂಟ ಅಂತ ಹೇಳಿದರೆ ಎನಿಸುವುದು ಏನೋ ಪಾಸ ಬಿಡುವುದು ಆ ಥರ ಅಂತ. ಇಲ್ಲಿ ಬಂದರೆ ಮಾತ್ರ ಗೊತ್ತಾಗ್ತದೆ. ಈ ಎಲ್ಲ ಜಾತಿಯವರು, 3 ಧರ್ಮದವರು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್, ಈ 3 ಧರ್ಮದವರು ಸಹ ಒಟ್ಟುಗೂಡಿಸಿ ಮಾಡುವಂಥ ಒಂದು ಕಾರ್ಯಕ್ರಮ. ಪ್ರತಿ ಸಹ ಇಲ್ಲಿ ನಾವು ಈ ಒಂದು ಆಯೋಜನೆ ಮಾಡ್ತೇವೆ. ಹಾಗೆ ನಾವು ದೀಪಾವಳಿ ಮಾಡ್ತೇವೆ. ಇದು ದೀಪಾವಳಿ ಒಂದು ಕೂಟ ಮಾಡ್ತೇವೆ. ಅದು ನಾವಿಲ್ಲಿ ಜಾಸ್ತಿಯಾಗಿ ನಾರಾಯಣ ಸಭಾ ಮಂದಿರದಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ಇದು ಕ್ರಿಸ್ಮಸ್ ಟೈಮಲ್ಲಿ ಕ್ರಿಶ್ಚಿಯನ್ಸ್ ಅವರು ಸೇರಿ ಮಾಡ್ತಾ ಇದ್ದಾರೆ. ಇಲ್ಲಿ ಇಫ್ತಾರ್ ಟೈಮಲ್ಲಿ ಇವರು ಮುಸ್ಲಿಮ್ಸರು ಸೇರಿ ಮಾಡಿ ಎಲ್ಲರಿಗೆ ಸಹ ಒಂದು ಸಂತೋಷ ಕೊಡ್ತಾರೆ. ಹಾಗಾಗಿ ಇದೊಂದು ಬಹಳ ಒಳ್ಳೆಯ ಒಂದು ಸಭೆ ಅಂತ ಹೇಳ್ಬೋದು. ಕಾರ್ಯಕ್ರಮ ಬಹಳ ಒಳ್ಳೆಯ ಕಾರ್ಯಕ್ರಮ. ತುಂಬ ಖುಷಿಯಾಗ್ತದೆ. ನಾವು ಸುಮಾರು ವರ್ಷದಿಂದ ಬರ್ತಾ ಇರ್ತೀವಿ, ನೋಡ್ತೀವಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಸಹ ಇರ್ತಾರೆ. ವೇದಿಕೆಯಲ್ಲಿ ಸಹ ಫಾದರು, ನಮ್ಮ ಹಿಂದೂ ಇರ್ತಕ್ಕಂಥವರು ಮತ್ತು ಮುಸ್ಲಿಮ ಧರ್ಮದವರು ಒಟ್ಟಿಗೆ ಒಂದೇ ವೇದಿಕೆ ಹಂಚಿಕೊಂಡು ಒಂದೊಳ್ಳೆ ಕಾರ್ಯಕ್ರಮ ಇದು ಮಾಡ್ತಾ ಇರ್ತಾರೆ. ಈ ಇಫ್ತಾರ್ ಕೂಟ ಅಂದರೆ ಎಲ್ಲರಿಗೂ ಒಂದು ಭೇದ ಭಾವ ಏನೂ ಇಲ್ಲದೆ ಒಟ್ಟಿಗೆ ಸರ್ವಧರ್ಮದೊಂದಿಗೆ ಸೇರಿ ಮಾಡುವುದಕ್ಕೆ ತುಂಬ ಖುಷಿ ಆಗ್ತದೆ. ಇಫ್ತಾರ್ ಕೂಟ ಹೇಳಿದ್ರೆ ಒಂದು ಹಬ್ಬ ಅಂತೇಳಿ ನಾವು ಇದು ಮಾಡ್ಬೋದು. ಯಾಕೆ ಹೇಳಿದರೆ ಇಲ್ಲಿ ಜಾತಿ ಮತ ಯಾವುದು ಇಲ್ಲದೆ ಎಲ್ಲ ಧರ್ಮದವರು, ಹಿಂದೂ ಆಗಲಿ, ಕ್ರೈಸ್ತ ಆಗಲಿ, ಮುಸಲ್ಮಾನ ಎಲ್ಲ ಧರ್ಮದವರು ಒಟ್ಟಿಗೆ ಒಂದು ಈ ಶುಭ ಸಂದರ್ಭದ ಈ ಸಂಜೆಯ ವೇಳೆಯಲ್ಲಿ ಅವರ ಪಾಸ ಬಿಡುವ ಹೊತ್ತಿಗೆ ಒಟ್ಟಿಗೆ ನಾವೆಲ್ಲರೂ ಸೇರಿ ಒಂದು ಅಂದರೆ ಸಂತೋಷದಿಂದ ಒಂದು ಇಫ್ತಾರ್ ಕೂಟವನ್ನು ಇಲ್ಲಿ ಇದು ಮಾಡಿದ್ದೇವೆ. ಯಾಕೆ ಹೇಳಿದರೆ ನಾನು ಇಲ್ಲಿಗೆ ನನಗೆ ವರ್ಷ ವಿದ್ಯಾಧರ್ ಶೆಟ್ಟಿಯವರು ನಮಗೆ ಇದು ಮಾಡ್ತಾರೆ. ಅಂದರೆ
ಕರೆ ಮಾಡ್ತಾರೆ, ಬನ್ನಿ ಇಫ್ತಾರ್ ಕೂಟದಲ್ಲಿ ನೀವು ಸಂತೋಷವಾಗಿ ಇದು ಮಾಡಿ ಪಾಲ್ಗೊಳ್ಳಿ. ಯಾಕೆ ಹೇಳಿ ಟೋಟಲಿ ನಾನು ಹೇಳೋದಂದರೆ ನನಗೆ ತುಂಬ ಖುಷಿ, ಹೇಳಿದರೆ ತುಂಬ ಖುಷಿ. ಯಾಕೆ ಹೇಳಿದರೆ ಸರ್ವ ಧರ್ಮದೊಂದಿಗೆ ನಾವು ಒಟ್ಟಿಗೆ ಕೂತು ಒಂದು ಪಾಸ ಬಿಡುವ ಹೊತ್ತಿಗೆ, ಅಂದರೆ ಇಲ್ಲಿ ಏನು ಭೇದ ಭಾವ ಏನು ಇಲ್ಲದೆ ಎಲ್ಲರೂ ಒಂದೇ ರೀತಿಯಿಂದ ನಮಗೆ ಭಾವನೆಯಲ್ಲಿ ಉಂಟಾಗ್ತದೆ. ಯಾಕೆ ಹೇಳಿದರೆ ಇದು ಇನ್ನು ನಮಗೆಲ್ಲ ಇನ್ನು ಬೆಳೆಯುವ ಮಕ್ಕಳಿಗೆ, ಮುಂದಿನ ಜನಾಂಗಕ್ಕೆ ಇದೊಂದು ಮಾದರಿ ಅಂತ ನಾನು ಹೇಳಲು ಈ ಶುಭ ಸಂದರ್ಭದಲ್ಲಿ ಇಷ್ಟಪಡುತ್ತಿದ್ದೇನೆ. ಈ ಸಾರಿ ಸಹ ಹಾಗೆ ನಮ್ಮ ಈ 4 ನಮ್ಮ ಸಮಾಜ ಸಂಘಟನೆಯೊಂದಿಗೆ ನಾವು ಈ ಒಂದು ಪ್ರೋಗ್ರಾಮನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಸುಮಾರು ಒಂದು 300-400 ಜನ ಈಗ ಸೇರಿದ್ದೇವೆ. ಎಲ್ಲರೂ ಸಂತೋಷದಿಂದ ಒಟ್ಟಾಗಿ ಎಲ್ಲ ಧರ್ಮದವರು ಸೇರಿ ಒಟ್ಟಾಗಿ ಇಫ್ತಾರು ಒಂದು ಕೂಟವನ್ನು ಆಯೋಜಿಸಿ ಎಲ್ಲರೂ ಒಟ್ಟಾಗಿ ಉಪಹಾರ ಇದೆಲ್ಲ ಸೇವಿಸಿ ಈಗ ಈ ಒಂದು ಕೂಟ ಯಶಸ್ವಿಯಾಗಿ ನಡೆದಿದೆ. ಒಂದು ಸೌಹಾರ್ದ ಕೂಟ ಅಂದರೆ ಅಲ್ಲಿ ಪ್ರೀತಿ, ಮಮತೆ, ಸೌಹಾರ್ದ ಎಲ್ಲವೂ ಪರಸ್ಪರ ಹೊಂದಾಣಿಕೆ ಇದ್ದರೆ ಮಾತ್ರ ಆ ಸೌಹಾರ್ದತೆ ಮೂಡಲಿಕ್ಕೆ ಸಾಧ್ಯ. ಅದಕ್ಕೂ ಇದೊಂದು ನಿದರ್ಶನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಇಫ್ತಾರ್ ಕೂಟಗಳು ಅಥವಾ ಈದ್ ಮಿಲಾದ್ ಕೂಟಗಳು ಬಹಳಷ್ಟು ಇವೆ. ಇದು ನಮ್ಮ ಊರಿನಲ್ಲಿ, ನಮ್ಮ ತೊಕ್ಕೋಟಿನಲ್ಲಿ ಇದೊಂದು ಆಗುವಂಥದ್ದಂದರೆ ಬಹಳ ವಿಶೇಷವಾದ ಒಂದು ಸುಸಂದರ್ಭ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಅನೇಕ ಇಫ್ತಾರ್ ಕೂಟಗಳು ಮಾತ್ರ ಅಲ್ಲ, ಎಲ್ಲ ಧರ್ಮಗಳ ಎಲ್ಲ ಸೌಹಾರ್ದ ಕೂಟಗಳು ಒಟ್ಟುಗೂಡಿ ಪ್ರೀತಿ ಸ್ನೇಹವನ್ನು ಹಂಚಿಕೊಂಡು ಪ್ರೀತಿ ಮಮತೆಯಿಂದ ಬಾಳುವಂಥ ಒಂದು ಸನ್ನಿವೇಶವನ್ನು ದೊರಕುವಂತೆ ಆ ಪರಮಾತ್ಮ ಮಾಡಲಿ ಅಂತ ಬೇಡಿಕೊಳ್ತಾ, ಈ ಒಂದು ಇಫ್ತಾರ್ ಕೂಟ 2-3 ಸಂಸ್ಥೆಯವರು ಬಹಳಷ್ಟು ಶ್ರಮಪಟ್ಟು ಮಾಡಿದ್ದಾರೆ. ಎಲ್ಲರನ್ನು ಒಂದುಗೂಡಿಸಿದ್ದಾರೆ, ಸಂತೋಷವನ್ನು ಕೊಟ್ಟಿದ್ದಾರೆ, ಅದರೊಟ್ಟಿಗೆ ಹೊಟ್ಟೆ ತುಂಬ ಊಟವನ್ನು ಕೊಟ್ಟಿದ್ದಾರೆ. ಮನೆಗೂ ಕಟ್ಟಿಕೊಂಡು ಹೋಗುವಂಥ ಒಂದು ಕೂಟ ಅಂತ ಹೇಳಿದರೆ ಪ್ರಾಯಶಃ ಇದು ತುಂಬ 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 ಶ್ರೇಷ್ಠವಾದ್ದು ಅಂತ ಹೇಳಿಕ್ಕೆ. ಯಾಕಂದರೆ ನಾವು ಮಾತ್ರ ಪ್ರೀತಿ ಮಮತೆ ಅಲ್ಲ, ನಮ್ಮ ಕುಟುಂಬಗಳು ಪ್ರೀತಿ ಮಮತೆಯಿಂದ ಒಂದಾಗಬೇಕೆಂಬುದೇ ಈ ಮನೆಗೆ ಕಟ್ಟಿಕೊಡುವಂಥ ಒಂದು ಸಂಪ್ರದಾಯವನ್ನು ಅವರು ಬೆಳೆಸಿಕೊಂಡಿರೋದು ಅಂತ ನನ್ನ ಒಂದು ಅಭಿಪ್ರಾಯ ಆಗಿರ್ತದೆ.